ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾಂತಾರ ಹಳ್ಳಿ ಸೊಗಡಿನ ಪ್ರೀತಿ ತೋರ್ಸೋದಕ್ಕೆ ಬರ್ತಾ ಇದ್ದಾರೆ ವೇದಿಕೆ ಮೇಲೆ. ಲೆಟ್ಸ್ ವೆಲ್ಕಮ್ ಸೂರ್ಯ ಅಂಡ್ ಅಭಿಜ್ಞಾ ಭಟ್. ಓ ಶಿವ, ಲೀಲಾ ಫಾರೆಸ್ಟ್ ಗಾರ್ಡ್ ಟ್ರೈನಿಂಗ್ ಮುಗಿಸಿ ಊರಿಗೆ ಬಂದಿದ್ದಾಳಂತೆ ಮಾರಾಯ. ಲೀಲಾ ಬಂದ್ಲಾ? ಲೀಲಾ ಎಂತ ಮಾತಾಡೋದಿಲ್ಲ? ಏ ಎಂತದ ದೊಡ್ಡ ಜನಿನ್ ತರ ಆಡ್ತೀಯ? ಶೋಕ್ ಹೋಗ್ಬೇಡ ಆಯ್ತಾ? ನನ್ನ ನೀನು ಗೆಲ್ಲಲಾರಿ ತರರ ತರರ ಚೂಟ್ಬಿಟ್ಟೆ. ಎಂತದು ಬಾ, ಅವನ ಹತ್ರ ನಾನು ಮಾತಾಡ್ತೇನೆ. ನಾನು ಯಾವನಿಗೆ ಹುಡುಗಿಲ್ಲ ಆಯ್ತಾ? ಅವನು ನನ್ಗೊತ್ತು ಶಿವಣ್ಣ. ಓಯ್ ಶಿವಣ್ಣ, ನೀವು ಮರ ಎಂತ ಈಗ ಎದ್ದಿದ್ದ ನೀವು? ಹೌದೌದು. ಅಲ್ಲ, ನಿಮ್ಮ ಹತ್ರ ಒಮ್ಮೆ ಮಾತಾಡ್ಬೇಕು. ಬೇಜಾರಾಗ್ಬಿಡಿ, ತಮಾಷೆ ಮಾಡಿದ್ದು. ನನ್ಗೆಂತ ಬೇಜಾರು? ನಂದಿದು ನನ್ಗೆ ಓಕೆ ಉಂಟು. ನನ್ಗೆಲ್ಲ ಓಕೆ. ಅಲ್ಲ ನಿಮ್ಗೆ ಬೇಜಾರಿಲ್ಲಲ್ಲ? ಎಂತ ಬೇಜಾರು? ನಿನ್ನ ವಯಸ್ಸಲ್ಲಿ ಇರ್ತಾ ನಾನು ಸಹ ಇದ್ದೇ ಮಾಡಿದ್ದು. ನಿನ್ನ ಅಪ್ಪನೇ ಮಾಡಿ ಸುಮ್ಮನೆ ಇರೇ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ರಿ? ಅದೇ ಫಾರೆಸ್ಟ್ ಆಫೀಸರಿಗೆ ಬೈದಿತ್ತು. ಎಂತಂತೆ? ಎಂತಿಲ್ಲ ಎಂತಿಲ್ಲ ಎಂತಿಲ್ಲ. ನಾನು ಬಂದ ವಿಷಯ ಮರ್ತೇ ಮಾರ್ರೆ. ಹೇಳ್ಬೋದು ಹೇಳ್ಬೋದು ಹೇಳ್ಬೋದು. ಇದು ಯಾರು ಗೊತ್ತಾಯ್ತಾ? ಯಾರು? ಇದು ನನ್ನ ಮಗಳು ಲೀಲಾ. ಲೀಲಾ? ನಿಮ್ಗೆ ನಂಬ್ಲಿಕ್ಕೆ ಆಗ್ತಾ ಇಲ್ಲ? ನೋಡಿ ನನ್ನ ಮಗಳು. ಸರ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ? ಇಲ್ಲ ಇಲ್ಲ ಗೊತ್ತಾಯ್ತಿಲ್ಲ. ನಂದೇ ಮಗಳು. ಇಲ್ಲಿ ನೋಡಿ. ನನಗೆ ನಂಬಿಕೆ ಬರ್ಲಿಲ್ಲ. ಡೈರೆಕ್ಷನ್ ಟಿವಿಗೆ ನಂಬಿಕೆ ಇಲ್ಲ ಅಂತ ನೋಡಿ. ಅಯ್ಯೋ ನೋಡಿ, ನಂದೇ ಮಗು. ಹುಲಿ. ನಿನ್ನ ಅಪ್ಪ ಹುಲಿನೇ, ಮತ್ತೆ ಅಂತ ನಾಯಿ. ಇಲ್ಲಿ ಕೇಳ, ನಂದು ಮಗಳದು ಅದು ಎಂತ ಮಗನೇ ಕೆಲಸ ನಿಂದು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಾರ್ಡ್ ಡ್ಯೂಟಿ. ಅದು ಎಂತದ ಉಂಟಂತೆ. ಒಮ್ಮೆ ನೀವು ದಣಿ ಹತ್ರ ಮಾತಾಡಿ ಊರಲ್ಲೇ ಒಂದು ಕೆಲಸ ಆಗಿದ್ರೆ ಅದು ಇವತ್ತೇ ಮಾತಾಡ್ತೆ. ನನಗೆ ನಿಮ್ಮ ಸಪೋರ್ಟ್ ಉಂಟಲ್ಲ? ಸಪೋರ್ಟ್ ಪಕ್ಕ. ನಂದು ಮಗಳದು ಸಪೋರ್ಟ್ ಉಂಟು. ಆಯ್ತಾಯ್ತಾಯ್ತು, ಹಂಗೆ ಹೇಗೆ ಮತ್ತೆ? ಈಗ ಬನ್ನಿ. ಅಪ್ಪ, ಅವನ ಕೈಲಿ ಆಗ್ತದೆ ಅಲ್ಲ? ಅವನು ಬಾಳ ಮಾಡ್ತಾನ, ಅವನು ಎಲ್ಲ ಆಗ್ತದ ಅವನಿಗೆ. ಹೋಗುವ ಹೋಗುವ ಬನ್ನಿ 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 ಬನ್ನಿ. ಎಂತಾಯ್ತಾ? ಅಂತದ್ದು ಚುಚ್ಚದಂಗೆ ನೀವು ಕೂತ್ಕೊಂಡಿದ್ದ? ಅವಳನ್ನು ಕೂರ್ಸಿ ಮಾರ್ರೆ. ಅಲ್ಲ, ನಾನು ಬರ್ತೇನೆ. ಹೆಂಗ್ಸ್ರು ಫಸ್ಟ್, ಸೇಫ್ಟಿ ಮುಖ್ಯ. ಬನ್ನಿ ಕೂರ್ಸಿ. ಶೃಂಗಾರದ ಸೋಬಾನೆಯ ಕಣ್ಣಾರೆ ನೀನು ಹಾಡಿದೆ. ನಂದೇ ಮಗಳು, ನಾನು ಇಟ್ಕೊಂಡು. ಎಂತ ಮರ ಎಂತ ಇಳಿ ಮರ ಹತ್ಲೆಗೆ 3 ಜನ ಕುತ್ಕೊಂಬತ್ತ. ಕೆಲಸ ಇಲ್ಲ ನಿಮ್ಗೆ? ಅಲ್ಲ, ನಂಗೆ ಇವತ್ತೆಂತ ಕೆಲಸ ಇಲ್ಲ, ಫ್ರೀ ಇದ್ದೇವೆ, ಬರ್ತೇನೆ. ಮೀನು ಹುಡುಕಿಲ್ಲ? ಮೀನೊಂದು ಹಿಡಿಲಿಕ್ಕಿತ್ತು. ನೀವು ಮೀನು ಇಟ್ಕೊ ಬನ್ನಿ, ನಾನು ಗಾಳ ರೆಡಿ ಮಾಡ್ತೆ. ಎಂತ ಅಂದ್ರೆ? ಅಲ್ಲ, ನಾನು ದಣಿಗಳ ಹತ್ರ ಹೋಗ್ತೆ ಎಂದು. ಆಯ್ತು, ಹೋಗ್ ಬನ್ನಿ. ಬರುದಾ? ಓಯ್, ನನ್ನ ಮಗಳನ್ನ ಫಸ್ಟ್ ಟೈಮ್ ಒಬ್ಬನ ಜೊತೆ ಕಳಿಸ್ತಾ ಇದ್ದೀನಿ. ಭಯ ಆಗ್ತದೆ ಅವಳಿಗೆ. ಹೆದರ್ಲಿಕ್ಕಿಲ್ಲ. ಅಪ್ಪ ನೆನ್ಪು ಮಾಡು. ನಿನ್ನ ಸೊಡ್ಡಿಗೆ ಬಂದ್ ಹಿಂದೆ ಕೂತ್ಕೋ. ತಿಳ್ಕೊಬೇಡಿ, ನನಗೆ ಬೈಕ್ ಬಿಡೋಕ್ ಬರಲ್ಲ. ನಾನು ಸಿಕ್ಕ ಬಿತ್ತು.
ನಿಮ್ಮವ್ರ ವಿರುದ್ಧವಾಗಿ ಹೋಗೋ ಕೆಲಸ ಬೇಕಿತ್ತ ನಿಂಗೆ? ಆಯ್ತು ಮಾರಯ್ಯ, ಬಿಡ್ತೇನೆ. ಆ ಕೆಲ್ಸಕ್ಕೋಸ್ಕರ ಪಟ್ಟಿದ್ ಕಷ್ಟ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ನಿಂಗ್ ಖುಷಿ ಅಲ್ಲ, ಬಿಡ್ತೇನೆ ಬಿಡು. ಸೌಗಂಧದ ಸುಳಿಯಾಗಿನಿ ನನ್ನೆದೆಗೆ ಬೇಲಿ ಹಾಕಿದೆ. ನನ್ ತಪ್ಪಾಯ್ತು, ನಿಂದಿ ನಾಟಕ ಎಲ್ಲ ಬೇಡ ಆಯ್ತಾ? ನನ್ ತಪ್ಪಾಯ್ತು ಅಂತ ಹೇಳ್ದೆ ತಾನೆ? ನಿನ್ನ ತಪ್ಪನ್ ತಗೊಂಡೋಗಿ ಗೋಡೆಗೆ ಬಡಿಯ. ತಪ್ಪಾಯ್ತು ಅಂತ ಹೇಳಿದ್ಮೇಲೂ ದೊಡ್ಡ ಜನ ನಂಗೆ ಮಾಡ್ತೀಯಾ? ಬೇಡ ಶಿವ. ಎಂತಕ್ಕೆ? ಬೀಡಿ ವಾಸನೆ ಬರ್ತಾ ಉಂಟು. ಮಾಡಿದ ಕೊಂಡಾಟ ಶಿವ ಆಗಿ ಸೂರ್ಯ, ಲೀಲಾ ಆಗಿ ಅಭಿಜ್ಞ. ಒಳ್ಳೆ ಚಪ್ಪಾಳೆ. ಅಭಿಜ್ಞ, ಈ ಒಂದು ಸೀನಲ್ಲಿ ಏನೇನೆಲ್ಲ ಹೇಳ್ಕೊಟ್ಟಿದೆ ಹೇಳಮ್ಮ. ಎಲ್ಲದೂ ನಾನೇ ಹೇಳ್ಕೊಟ್ಟಿರೋದು ಸರ್, ಹೆಂಗ್ ಹಿಂಡ್ಬೇಕು. ಲಾಸ್ಟ್ ಅಲ್ಲಿ ಇದು ಬೇಡ ಬೇಡ ಅದ್ ಬೇಡ ಇದ್ ಬೇಡ ಅಂತ ಎಲ್ಲ ಏನಾರು ಅನ್ಕೊಂಡ್ಬಿಟ್ರೆ. ಸೊ ಸೂರ್ಯ, ನಮಗ್ ಸಿಕ್ಕಿರೋ ಮೂವಿ ಗೊತ್ತು ತಾನೆ? ಕಾಂತಾರ. ನನ್ ತಪ್ಪಾಯ್ತು ಅಂತ ಹೇಳಿದ್ನಲ್ಲ, ಅರ್ಥ ಮಾಡ್ಕೋ. ನಿನ್ನ ತಪ್ಪನ್ನ ತಗೊಂಡೋಗಿ ಗೋಡೆಗೆ ಬಾಡಿ. ಕೈಕಲ್ಲೆಲ್ಲ ಗಡ ಗಡ ಅನ್ನತ್ತೆ ಕಣ. ಹಿಂಗ್ ಎಳ್ಕೋಬೇಕು ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡ್ಬಿಟ್ಟು ಮಾತಾಡ ನೀನು. ಡೈಲಾಗಿ ಮರ್ತೋಗತ್ತೆ ಕಣ ಈಗ. ಇವರಲ್ಲಿ ಇದ್ದಂಥ ಕಾಮಿಡಿಯನ್ನ ಎಲ್ಲರೂ ನೋಡಿದ್ರು, ಆದ್ರೆ ಇವರಲ್ಲಿ ಇದ್ದಂಥ ರೊಮ್ಯಾಂಟಿಕ್ ಸೈಡ್ ನಾನು ತೋರಿಸ್ಬೇಕು ಅಂತಾನೆ ಇಷ್ಟು ಎಕ್ಸಾಜುರೇಟ್ ಆಗಿ ಮಾಡಿ ಈ ಸೀನ್ ಮಾಡಿದ್ವಿ. ಒಟ್ಟಲ್ಲಿ ಜಡ್ಜಸ್ ನ ಕೇಳ್ಬೋಣ ಇವಾಗ, ನಿಮ್ಮ ಈ ಒಂದು ಕಾಂತಾರ ರೀಕ್ರಿಯೇಷನ್ ಎಷ್ಟು ಇಷ್ಟ ಆಯ್ತು ಅವ್ರಿಗೆ ಅಂತ. ರಚ್ಚು, ಶಿವಲೀಲಾ ಜೋಡಿ ಭಾರತ ದೇಶನೇ ಮೆಚ್ಚಿಬಿಟ್ಟಿದ್ದಾರೆ ಅಂದ್ರೆ ನಾವ್ ಯಾಕೆ ಮೆಚ್ಚಬಾರ್ದು? ಇವರು ಕಾಂತಾರ ಅಂದ ತಕ್ಷಣ ಒಂಥರ ಮೈ ಜುಮ್ ಅನ್ಸುತ್ತೆ. ಆಕ್ಚುಲಿ ತುಂಬಾ ಇಷ್ಟ ಆಗಿರುವಂತ ಸಿನಿಮಾ, ಅದಕ್ಕೊಂದು ಒಳ್ಳೆ ಮರ್ಯಾದೆ ಕೂಡ ಇದೆ. ಅಂಡ್ ಆ ಮರ್ಯಾದೆನ ನೀವ್ ಎಲ್ಲೂ ಧಕ್ಕೆ ಬರ್ದಿರೋ ಹಾಗೆ ತುಂಬಾ ಚೆನ್ನಾಗಿ ಪಾತ್ರ ಮಾಡಿದೀರಾ. ಕೊಟ್ಟಿದ್ದಂತ ವೆರಿ ಶಾರ್ಟ್ ಟೈಮ್ ಅಲ್ಲಿ ನೀವು ಇಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿ ನಮ್ಮನ್ನ ಎಂಟರ್ಟೈನ್ ಮಾಡಿದ್ಕೆ ಥ್ಯಾಂಕ್ ಯು ಸೋ ಮಚ್. ರವಿ ಸರ್. ರಿಷಬ್ ಶೆಟ್ಟಿ ಅವ್ರು ಏನೇ ಸಿನಿಮಾ ಮಾಡಿದ್ರು ಕೂಡ ಪ್ರೀತಿ ಎಷ್ಟು ಮುಖ್ಯ ಆಗುತ್ತೆ ಒಂದು ಸಿನಿಮಾದಲ್ಲಿ ಅನ್ನೋದಕ್ಕೆ ಈ ಭಾಗನೇ ಸಾಕ್ಷಿ ಅದು. ಅಭಿಜ್ಞವ್ರೆ, ನೀವೇನು ಎಷ್ಟು ಚೆನ್ನಾಗಿ ಅವನಿಗೆ ಅಭ್ಯಾಸ ಮಾಡಿದ್ದೀರ ಅಂದ್ರೆ ಹೆಣ್ಮಕ್ಳಿಗೆ ಎಲ್ಲಿ ಕೀ ಕೊಟ್ರೆ ಸೊರೋಗುತ್ತೆ ಅಂತ ಹೇಳ್ಕೊಟ್ಟಿದ್ದೀರ ನೀವು ಅಲ್ವಾ? ಸೂರ್ಯನ ಬ್ಯಾಲೆನ್ಸ್ ಮಾಡ್ದ, ಪರವಾಗಿಲ್ಲ, ಸೂರ್ಯನ ಏನು ತೊಂದರೆ ಇಲ್ಲ, ನೀಟಾಗಿ ಬ್ಯಾಲೆನ್ಸ್ ಮಾಡಿದೆ ನೀನು. ಎಲ್ಲ ಒಂದು ಸೆಕೆಂಡ್ ರೀಕಾಲ್ ಆಗೋಯ್ತು ಎಲ್ಲ. ಯಾವಾಗ ನೀವು ಇಲ್ಲಿ ಒರಿಜಿನಲ್ ಮಾಡ್ತಿರ್ಬೇಕಾದ್ರೆ ಒರಿಜಿನಲ್ ನಮ್ಮ ತಲೆಯಲ್ಲಿ ಬಂದ್ಬಿಡ್ಬೇಕು, ಆ ನಾಸ್ಟಾಲಜಿಕ್ ಮೂಮೆಂಟ್ಸ್ ಕ್ರಿಯೇಟ್ ಆಗಬೇಕು. ಆ ಮೂಮೆಂಟ್ಸ್ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ಅದು ಚೆನ್ನಾಗಿದೆ ಅಂತ ಅರ್ಥ. ನೀವು ಇಬ್ಬರು ಆ ಪೋರ್ಷನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.